ಮಯೂರ್ ಪಟೇಲ್ ಫಾರ್ಚುನರ್ ಕಾರು ಕೂಡ ಸೀಸ್ ಅನ್ನ ಮಾಡಲಾಗಿದೆ. ಕಾರಣ ಅಪಘಾತ ಮಾಡಿದಂತ ಪ್ರಕರಣ. ವಿಚಾರಣೆಗೆ ಬರುವಂತೆ ಮಯೂರ್ ಪಟೇಲ್ಗೆ ಈಗ ನೋಟಿಸ್ ಅನ್ನ ನೀಡಿದ್ದಾರೆ. ದೃಶ್ಯಗಳ ಸಮೇತವಾಗಿ ಲಭ್ಯವಾಗಿವೆ ಎಲ್ಲವೂ ಕೂಡ. ನಟ ಮಯೂರ್ ಪಟೇಲ್ ಡ್ರಂಕ್ ಅಂಡ್ ಡ್ರೈವ್ ಮಾಡಿ ಅಪಘಾತವನ್ನ ಮಾಡಿರುವಂತ ಪ್ರಕರಣ ಇದು. ಕುಡಿದ ನಶೆಯಲ್ಲಿ ನಟ ಮಯೂರ್ ಪಟೇಲ್ ಸರಣಿ ಅಪಘಾತವನ್ನ ಮಾಡಿರೋದು. ಸೊ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ಆ ದೃಶ್ಯ ಸಮೇತವಾಗಿ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಫಾರ್ಚುನರ್ ಕಾರು ಅದನ್ನು ಕೂಡ ಈಗ ಸೀಸ್ ಮಾಡಿದ್ದಾರೆ. ಕುಡಿದು ಓಡಿಸ್ಕೊಂಡು ಸರಣಿ ಅಪಘಾತವನ್ನ ಮಾಡಿದ್ದಾರೆ. ತದನಂತರ ಈಗ ಎಫ್ಐಆರ್ ದಾಖಲಾಗಿದೆ. ಬರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಹೋಗಬೇಕು ಹೌದೋ ಇಲ್ಲೋ. ಆಮೇಲೆ ಇಮಿಡಿಯೇಟ್ ಆಗಿ ಇಂಥ ಕೇಸ್ಗಳಲ್ಲಿ ಫಸ್ಟ್ ಚೆಕ್ ಮಾಡಿಸ್ಬೇಕಾಗುತ್ತೆ. ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ ಬೆಂಗಳೂರು लोकेशन बैंगलोर में ಬೆರಿಕಾಯ್ ನೀವೇನು ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ ಬೆಂಗಳೂರು नहीं लोकेशन बैंगलोर में ಬೆರಿಕಾಯ್ ನೀವೇನು ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ ಬೆಂಗಳೂರು ವಿಚಾರಣೆಗೆ ಬರುವಂತೆ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರಂತೆ. ಬಟ್ ಇಂತಹ ಕೇಸ್ಗಳಲ್ಲಿ ಟೆಸ್ಟ್ ಆಗಬೇಕು, ಮೆಡಿಕಲ್ ಟೆಸ್ಟ್ ಫಸ್ಟು. ನಿಮಗೆ 24 ಅವರ್ಸ್ ಆದಮೇಲೆ ಇದರಲ್ಲಿ 24 ಅವರ್ಸ್ ಚೆಕ್ ಮಾಡಿದಾಗ ನಿಮ್ಗೆ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು, ಬ್ಲಡ್ ಸ್ಯಾಂಪಲ್ಗಳನ್ನು. ಆಗೋವರೆಗೂ ಬಿಡ್ತೀರಾ ಹೇಗೆ? ಅದು 24 ಗಂಟೆ ಆಗೋವರೆಗೂ ಕೂಡ ಕುಡಿದಿದ್ರೋ ಇಲ್ಲೋ ಅಂತ ಚೆಕ್ ಆಗಬೇಕಲ್ಲ, ಮೆಡಿಕಲ್ ಟೆಸ್ಟ್ ಆಗಬೇಕಲ್ಲ. ಇನ್ನು ಸ್ಯಾಂಪಲ್ ನೋಟಿಸ್ ಕೊಟ್ಟು ಅವ್ರು ಬರೋವರೆಗೂ ಕಾದು ಆಮೇಲೆ ಚೆಕ್ ಮಾಡ್ತೀರಾ?